ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದಾರೆ. ಇದು ಅತಿಥಿ ಗ್ರ್ಯಾಂಡಲ್ಲಿ ಮಾಡ್ತಾರಂಥದ್ದು ಒಂದು ಆಲೂಗಡ್ಡೆ ಪಲ್ಯ. ಇದಂತೂ ಒಂಥರ ಡಿಫ್ರೆಂಟಾಗೇ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ, ನಾವು ಮನೆಯಲ್ಲೇ ಮಾಡೋದು ಒಂಥರ ಇರುತ್ತೆ, ಮತ್ತು ಇಲ್ಲಿ ಹೋಟೆಲ್ಸಲ್ಲೇ ಮಾಡೋದು ಒಂಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಮಾಡ್ತಾಯಿದ್ದಾರೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ನೋಡಿ, ಎಣ್ಣೆ ಒಂದು 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. ನೋಡಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಜಾಸ್ತಿ ಇದೆ. ಉದ್ದಿನಬೇಳೆ ಜಸ್ಟ್ 1 ಹಿಡಿ ಇದೆ. ನೋಡಿ, ಇಷ್ಟು ಇದನ್ನ ಜಸ್ಟ್ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಬೇರೆ ಎಲ್ಲ ಫುಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಕರಿಬೇವು ಸೊಪ್ಪು, ಕ್ಯಾಪ್ಸಿಕಮ್ಮು, ಚಿಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಥರ ಚಿಲ್ಲಿ ಕಟ್ ಮಾಡಿ ಚಿಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಾಸ್ತಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಜಜ್ಜಿಬಿಟ್ಟು ಹಾಕ್ಕೊಂಡಿರೋಂಥದ್ದು. ನೋಡಿ, ಈ ಥರ ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡಿರೋಂಥದ್ದು. ಮತ್ತು ಈರುಳ್ಳಿ ಒಂದು 5ರಿಂದ 6 kg ಅಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಸಣ್ಣಕ್ಕೆ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಇದನ್ನೆಲ್ಲನೂ ಮತ್ತೆ ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಫ್ರೈ ಆದಮೇಲೆ ಇದನ್ನ ಹಾಕ್ಕೊಳೋಂಥದ್ದು. ನೋಡಿ, ಆನಿಯನ್ನು ಮತ್ತು ಕ್ಯಾಪ್ಸಿಕಮು ಇದನ್ನು ಒಂದು 5ರಿಂದ 10 ನಿಮಿಷ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಇದರಲ್ಲೇ ಈಗ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಒಂದು 2 ಹಿಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಕಲ್ಲುಪ್ಪು ಹಾಕ್ಕೊಂಡು ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ. ನೋಡಿ, ಬಟಾಣಿ ಇದು ಫ್ರೀಜರಲ್ಲಿ ಇಟ್ಕೊಂಡಿರ್ತಾರೆ. ಫ್ರೀಜರಲ್ಲಿ ಇಟ್ಕೊಂಡಿರೋ ಬಟಾಣಿ ಈಗ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ kg ಅಷ್ಟು ಬಟಾಣಿ. ನೋಡಿ, ಈಗ ಹಾಲು ಹಾಕ್ಕೊತಾ ಇದ್ದಾರೆ. ಇದು ನಂದಿನಿ ಹಾಲು ಸ್ಪೆಷಲ್ ಹಾಲು 1 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ನೋಡಿ, ಆಲೂಗಡ್ಡೆ ಪಲ್ಯದಲ್ಲಿ ಹಾಲು ಹಾಕ್ಕೊತಾರಂಥದ್ದು. ನೋಡಿ, ಅದಕ್ಕಂತಾನೆ ಇವರು ಅತಿಥಿ ಗ್ರ್ಯಾಂಡಲ್ಲಿ ಟೇಸ್ಟ್ ಅನ್ನೋದು ಒಂಥರ ಡಿಫ್ರೆಂಟಾಗೆ ಪ್ರತಿಯೊಂದು ಇರೋವಂಥದ್ದು. ಸ್ವಲ್ಪ ನೀರು, ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊತಾರೆ. ಎಷ್ಟು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ನೋಡಿ, ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಯೂಸ್ ಮಾಡ್ತಾರಂಥದ್ದು. ಆಲೂಗಡ್ಡೆ ಪಲ್ಯ ಅನ್ನೋದು ಈ ಥರ ಈರುಳ್ಳಿ ಅನ್ನೋದು ಫುಲ್ಲು ಸಾಫ್ಟ್ ಆಗೋವರೆಗೂ ಈ ಥರ ಬೇಯಿಸ್ಕೊತಾರೆ. ಬೇಯಿಸ್ಕೊಂಡಿದ್ದಾದಮೇಲೆ ಇದರಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಅಂಥದ್ದು. ನೋಡಿ, ಫುಲ್ ಆಲೂಗಡ್ಡೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದಾರೆ. ನೋಡಿ, ಇದು ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಅರಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈರುಳ್ಳಿ ಅನ್ನೋದು ನೋಡಿ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿರ್ತಾರೆ. ನೋಡಿ, ಇಷ್ಟು ಮಾತ್ರ ಫ್ರೈ ಆದಮೇಲೆ ಅರಶಿನ ಪುಡಿ ಲಾಸ್ಟಲ್ಲಿ ಹಾಕೋಣ ಅಂಥದ್ದು.
ನೋಡಿ ಇದು ಅರಿಶಿನ ಪುಡಿ ಹಾಕಿದ್ಮೇಲೆ ಜಸ್ಟ್ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ಒಂದು ಆಲೂಗಡ್ಡೆ ಪಲ್ಯಗೆ ಫಸ್ಟ್ ಈ ಥರ ಮಾಡಿ ಇಟ್ಕೊತಾರೆ. ಆಮೇಲೆ ಇದರಲ್ಲಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೇಕಾದಾಗ ಹಾಕ್ಕೊಳೋ ಅಂಥದ್ದು. ನೋಡಿ ಈ ಥರ ಒಂದು ಒಗ್ಗರಣೆ ಮಾಡಿ ಈ ಥರ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಈ ಥರ ಇಟ್ಕೊತಾರೆ. ಮತ್ತು ಬೇಕಾದಾಗ ಆಲೂಗಡ್ಡೆ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಅನ್ನೋದು ಮಾಡ್ಕೊಳೋಂಥದ್ದು. ನೋಡಿ ಈ ಥರ ಪುಡಿ ಮಾಡಿ ಹಾಕ್ಕೊತಾರೆ. ನೋಡಿ ಆಗಲೇ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಫುಲ್ಲು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡು ನೋಡಿ ಅದ್ರ ಮೇಲ್ಗಡೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಒಂದು 2 ಅಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಇದರಲ್ಲಿ ಮಿಕ್ಸ್ ಮಾಡೋ ಅಂಥದ್ದು. इसको गैस ऑन नहीं करेगा ना? हाँ बस हो जाएगा. हाँ ನೋಡಿ ಅದೇ ಬಿಸಿ ಫುಲ್ ಬಿಸಿ ಇರುತ್ತಲ್ಲ ನೋಡಿ ಅದೇ ಬಿಸಿಯಲ್ಲಿ ಇವರು ಮಿಕ್ಸ್ ಮಾಡ್ಕೊಳ ಅಂತ. ಈ ಮಸಾಲೆ ದೋಸೆಗೆ ಪಲ್ಯ ಅನ್ನೋದು ರೆಡಿಯಾಗಿದೆ. ನೋಡಿ ಪಲ್ಯ ಅನ್ನೋದು ಸ್ವಲ್ಪ ಕಡಿಮೆ ಜಾಸ್ತಿ ಇದ್ದರೆ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದರಲ್ಲಿ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಅದಕ್ಕೇ ಇದು ಅತಿಥಿ ಗ್ರ್ಯಾಂಡಲ್ಲಿ ಪಲ್ಯ ಅನ್ನೋದು ಅಷ್ಟೊಂದು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟೊಂದು ಸಖತ್ತಾಗಿ ಮಾಡೋ ಅಂಥದ್ದು ಒಂದು ಆಲೂಗಡ್ಡೆ ಪಲ್ಯ. ಎತ್ನ ಏನಾ? ಹಾಂ 1 ಮಿನಿಟ್. ಸ್ನೇಹಿತರೆ ನೋಡಿ ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿಯಾಗಿದೆ. ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ ಅದರಲ್ಲಿ ಹಾಕಿ ಇಟ್ಕೊತಾರೆ ಮತ್ತು ದೋಸೆ ಮೇಲ್ಗಡೆ ಸ್ವಲ್ಪ ಹಾಕ್ಕೊತಾ ಇರ್ತಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋವಂಥದ್ದು ಒಂದು ಆಲೂಗಡ್ಡೆ ಪಲ್ಯ. ಇದಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಈ ಕಡೆ ಒಂದು ಸರ್ಜಾಪುರ ಅತ್ತಿಬೆಲೆ ರೋಡ್ ಕಡೆ ಬಂದಾಗ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.